ಗುಡ್ ಈವ್ನಿಂಗ್, ನಮಸ್ಕಾರ. ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ಓಟಿನಿಂದ ನಿರ್ಮಾಣ ಆಗುತ್ತೆ. ನಮ್ಮ ಓಟಿಂದ, ನಮ್ಮ ತೆರಿಗೆಯಿಂದ. ನಮ್ಮ ಓಟ್ ಯಾಕೆ ಅಂತಂತಂದ್ರೆ, ನಾವುಗಳು ಓಟ್ ಹಾಕಿದ್ರೆ ಒಂದು ರಾಜ್ಯ ಸರ್ಕಾರ, ಒಂದು ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ನಾವು ತೆರಿಗೆ ಕಟ್ಟಿದ್ರೆ ಎರಡೂ ಸರ್ಕಾರಗಳು ನಡೆಸ್ಕೊಂಡು ಹೋಗುತ್ತೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ನಾವು ಹಾಕ್ತಾ ಇರುವಂತ ಓಟು ಯೋಗ್ಯರ ಅಯೋಗ್ಯರ ಅನ್ನೋ ಒಂದು ವಿಚಾರ ಬಂದಾಗ, ದಾವಣಗೆರೆ ಬೈ ಎಲೆಕ್ಷನ್ಸ್ ಅಂಡ್ ಬಾಗಲಕೋಟೆ ಬೈ ಎಲೆಕ್ಷನ್ಸ್, ವಿ ಆರ್ ಶೇರಿಂಗ್ ಬೋತ್ ದ ಪಾರ್ಟೀಸ್. ಇವತ್ತು ದಾವಣಗೆರೆಯಲ್ಲಿ ಯಡಿಯೂರಪ್ಪನ ಮಗ ವಿಜೇಂದ್ರ ಕಾಂಗ್ರೆಸ್ ಪಕ್ಷದ ಮಲ್ಲಿಕಾರ್ಜುನ್ ಕುಟುಂಬಕ್ಕೆ, ಡಾಕ್ಟರ್ ಪ್ರಭಾ ಕುಟುಂಬಕ್ಕೆ ಒಂದು ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಮನೆಯಲ್ಲಿ ಮಿನಿಸ್ಟರ್ ಇದ್ದಾರೆ, ಮಲ್ಲಿಕಾರ್ಜುನ್, ಡಾಕ್ಟರ್ ಪ್ರಭಾ MP, ಮಲ್ಲಿಕಾರ್ಜುನ್ ತಂದೆ MLA ಮಿನಿಸ್ಟರ್ ಆಗಿದ್ದವರು, ಮಗನಿಗೆ ಸೀಟ್ ಬೇಕಾ ಅಂತ, ಮಗನಿಗೆ ನಿಜವಾಗ್ಲೂ ಅಧಿಕಾರ ಬೇಕಾ ಅಂತ. ಡೆಫಿನೆಟ್ಲಿ ಈ ಕ್ವಶನ್ ಫಸ್ಟ್ ಯಡಿಯೂರಪ್ಪನ ಮಗ ವಿಜೇಂದ್ರ ತನಗ್ ತಾನೇ ಕೇಳ್ಕೊಳ್ಬೇಕು. ದಿಸ್ ವಿಡಿಯೋ ಇಸ್ ನಾಟ್ ಇನ್ ಸಪೋರ್ಟ್ ಆಫ್ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ವಿಚಾರಕ್ಕೂ ಬರ್ತೀವಿ. ಐ ಥಿಂಕ್ CM ಬಾಗಲಕೋಟೆನಲ್ಲಿ ತಾವು ತಮ್ಮ ಮಗ ಐ ಥಿಂಕ್ 5 ದಿವಸಗಳ ಅಲ್ಲಿ ಬಿಡಾರ ಊರಿ ಬಾಗಲಕೋಟೆನಲ್ಲಿ ಮೇಟಿ ಅವರ ಮಗನಿಗೆ ಅಲ್ಲಿ ಐ ಥಿಂಕ್ ಕ್ಯಾನ್ವಸಿಂಗ್ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳನ್ನು ತಿರುಗ್ತಾ ಇದ್ದಾರೆ. ಎವ್ರಿಥಿಂಗ್ ಇಸ್ ಸೆಟ್ ಅಂಡ್ ಡನ್. ನಮ್ಗೆ ಯಾವ್ದಾದ್ರು ಆಪ್ಷನ್ ಉಳಿದಿದ್ಯಾ ಕರ್ನಾಟಕದಲ್ಲಿ? ನಮ್ಗೆಗೋಸ್ಕರ ಸೇವೆ ಮಾಡೋ ಅಂತ MLAಗಳಿಗೆ ವೋಟ್ ಹಾಕಕ್ಕೆ ನಮ್ಗೆ ಏನಾದ್ರು ಆಪ್ಷನ್ ಉಳಿದ್ಯಾ? ಖಂಡಿತ ಇಲ್ಲ. ಅದು ಬಾಗಲಕೋಟೆ ತಗೊಳ್ಳಿ, ದಾವಣಗೆರೆ ತಗೊಳ್ಳಿ, ಏನೋ ಒಟ್ನಲ್ಲಿ ಈ ಕಡೆ ಬಿದ್ರೆ ಬೆಂಕಿ, ಈ ಕಡೆ ಬಿದ್ರೆ ಸಮುದ್ರ, ಎಲ್ಲಿ ಬಿದ್ರೂ ಕೂಡ ನಾಶ ಆಗೋದು ಖಂಡಿತ. ಈ ರೀತಿಯ ರಾಜಕೀಯ ಪರಿಸ್ಥಿತಿಯನ್ನ ನಾವುಗಳು ನಮ್ ಕರ್ನಾಟಕದಲ್ಲಿ ಸೃಷ್ಟಿ ಮಾಡ್ಕೊಂಡಿದೀವಿ. ಐ ಆಮ್ ಆಲ್ವೇಸ್ ಆಸ್ಕಿಂಗ್, ಯೋಗ್ಯನಿದ್ರೆ ಅವ್ರ ಮಕ್ಕಳು ಕೊಟ್ಕೊಳ್ಳಿ, ಏನ್ ಸಮಸ್ಯೆ ಇಲ್ಲ. ನಾವು ಅಯೋಗ್ಯರುಗಳಿಗೆ ಅಥವಾ ಯೋಗ್ಯತೆ ಇಲ್ದವ್ರಿಗೆ ಟಿಕೆಟ್ಗಳನ್ನ ಕೊಟ್ಟು ವಂಶ ಪರಂಪರೆ ಆಡಳಿತ ಮಾಡ್ತಾರ. ಒಂದು ವಿಚಾರ ಆಯ್ತು ಅಂತಂದ್ರೆ, ಇದೇ ತಮಿಳುನಾಡಲ್ಲಿ TVK ಪಕ್ಷದ ವಿಜಯ್ ಅವರು ಡ್ರೈವರ್ ಮಗನಿಗೆ ಟಿಕೆಟ್ ಕರ್ನಾಟಕದಲ್ಲಿ 3 ಪಕ್ಷಗಳಿದೆ. ಯಾರಾದ್ರೂ ಸಾಮಾನ್ಯ ವ್ಯಕ್ತಿಗೆ ಅಥವಾ ಒಬ್ಬ ಡ್ರೈವರ್ಗೆ ಅಥವಾ ಒಬ್ಬ ಕೂಲಿ ಕಾರ್ಮಿಕನಿಗೆ ಅಥವಾ ಒಬ್ಬ ಸಮಾಜ ಸೇವಕನಿಗೆ ಟಿಕೆಟ್ ಕೊಡೋ ಅಂತ ಪರಿಸ್ಥಿತಿ ಇದೆಯಾ? ಖಂಡಿತ ಇಲ್ಲ. ಇವತ್ತು ದಾವಣಗೆರೆಯಲ್ಲಿ ಯಾವ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಯಡಿಯೂರಪ್ಪನ ಮಗ ವಿಜೇಂದ್ರ ಏನೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ನ ಟೀಕೆ ಮಾಡ್ತಾರೆ. ಡೆಫಿನೆಟ್ಲಿ ಇಬ್ರು ಕೂಡ ಯೋಗ್ಯರಲ್ಲ. ಯಾಕೆ ಅಂತಂದ್ರೆ, ಯಡಿಯೂರಪ್ಪನ ಮಕ್ಕಳು ಸಹ ವಂಶ ಪಾರಂಪರ್ಯವಾಗಿ ಬಿಜೆಪಿಯನ್ನ ತನ್ನ ಹಿಡಿತದಲ್ಲಿ ಹಿಡ್ಕೊಂಡು ಆಡಳಿತ ಮಾಡ್ಕೊಂಡ್ ಬಂದಂತವ್ರು. ಈಗ ಶಾಮನೂರ್ ಕುಟುಂಬ ಅಷ್ಟೇ, ತಾತ ಆಯ್ತು, ಮಗ ಆಯ್ತು, ಈಗ ಮೊಮ್ಮಗನಿಗೆ ಬಂದಿದ್ದಾರೆ. ಬಾಗಲಕೋಟೆಗೆ ಹೋದ್ರೆ ಮೇಟಿ ಈಸ್ ಸೋ ಫೇಮಸ್. ಬಟ್ ಇಂಥ ಪರಿಸ್ಥಿತಿನಲ್ಲಿ ನಾವೆಲ್ಲ ಧ್ವನಿ ಮಾಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿನಲ್ಲಿ ಅಲ್ಲಿ ತಮಿಳುನಾಡಲ್ಲಿ ಇದರ ಇಂಪ್ಯಾಕ್ಟ್ ನೋಡಿ. ವಂಶ ಪಾರಂಪರ್ಯವಾಗಿ ನಾವು ಏನು ವಿರೋಧ ಮಾಡ್ತಾ ಇದ್ದೀವಿ, ಆಮೇಲೆ ವಂಶ ಪಾರಂಪರ್ಯವಾಗಿ ಯಾಕೆ ಬೇಡ ಅನ್ನೋದಕ್ಕೂ ಕೂಡ ರೀಸನ್ ಇದೆ. ಬಿಲೀವ್ ಇಟ್ ಆರ್ ನಾಟ್, ನೆನ್ನೆ ನನಗೊಂದು ಕಾಲ್ ಬಂತು ಇದರಿಂದ ಮಂಗಳೂರಿಂದ. ಯಾರೋ ಒಬ್ರು ಮುಸಲ್ಮಾನ ಸ್ನೇಹಿತರು ಫೋನ್ ಮಾಡಿದ್ರು. ಫೋನ್ ಮಾಡಿ ನನಗೆ, ಸರ್ HBR ಲೇಔಟ್ ಅಲ್ಲಿ ನಮ್ಮವ್ರಿಗೊಬ್ಬರಿಗೆ ಅರೆಸ್ಟ್ ಕರ್ಕೊಂಡೋಗ್ಬಿಟ್ಟಿದ್ದಾರೆ, ಅನಧಿಕೃತವಾಗಿ ಕರ್ಕೊಂಡೋಗಿ 1.5 ಲಕ್ಷ ಇಸ್ಕೊಂಡಿದ್ದಾರೆ. ಸರ್ ಈಗ ಮತ್ತೆ 4 ಲಕ್ಷ ಬೇಕು ಅಂತ HBR ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳ್ತಾ ಇದ್ದಾರೆ ಅಂತ. ನಾನು ಅವನಿಗೆ ನೇರವಾಗಿ ಒಂದೇ ಪ್ರಶ್ನೆ ಕೇಳಿದ್ದು, ಆಯ್ತಪ್ಪ ನಾನೇನ್ ಮಾಡ್ಬೇಕು ಅಂತ, ಸರ್ ಸಹಾಯ ಬೇಕು ಅಂತ. ನಾನು ಅವನಿಗೆ ನೇರವಾಗಿ ಒಂದೇ ಪ್ರಶ್ನೆ ಕೇಳಿದ್ದು, ಯಾರಿಗೂ ಓಟ್ ಹಾಕ್ದೆ ಅಂತ. ಕಾಂಗ್ರೆಸ್ ಓಟ್ ಹಾಕ್ದೆ ಅಂತಂದ. ಯಾರನ್ನ ನೋಡಿ ಓಟ್ ಹಾಕ್ದೆ ಅಂತ? ಸಿದ್ದರಾಮಯ್ಯ ಹೇಳಿದೆ. ಸಿದ್ದರಾಮಯ್ಯನವ್ರ ಆಫೀಸ್ ಫೋನ್ ನಂಬರ್ ಕೊಡ್ತೀನಿ, ಕಾಲ್ ಹಿಮ್ ಅಂಡ್ ಆಸ್ಕ್ ಹಿಮ್ ಟು ರೆಸ್ಕ್ಯೂ. ಯಾಕೆ ಸರ್ ಹಿಂಗ್ ಹೇಳ್ತೀರಾ? ನೀವು ಇದು ಸಾಮಾಜಿಕ ಜಾಲತಾಣದಲ್ಲ ನೀವು ಸಿಕ್ಕಾಪಟ್ಟೆ ಹೋರಾಟ ಮಾಡ್ತಾ ಇದ್ದೀನಿ. ನಾನು ಹೇಳಿದೆ, ಹೋರಾಟ ಮಾಡ್ತಾ ಇದ್ದೀನಿ, ಹಾಗಂತ ನೀನ್ ಹಾಕಿರೋ ಓಟು ಕಾಂಗ್ರೆಸ್ಗೆ, ಅದು ಸಿದ್ದರಾಮಯ್ಯನವ್ರಿಗೆ. ಅವ್ರ ಸರ್ಕಾರದಲ್ಲೇ ಅವ್ರ ಸಂಬಂಧಿಕ 1.5 ಲಕ್ಷ ಲಂಚ ಕೊಟ್ಟು ಬಂದಿದ್ದಾನೆ, ಇನ್ನ 4 ಲಕ್ಷ ಲಂಚ ಕೇಳ್ತಾ ಇದ್ದಾನೆ ಅಂತ ಆರೋಪ. ಸೊ ನೀನ್ ಓಟ್ ಹಾಕದಂತ ವ್ಯಕ್ತಿಗೆ ಫೋನ್ ಮಾಡಿ, ಯಾಕಂದ್ರೆ
ಆಡಳಿತ ನಡೀತಾ ಇರೋದು ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಆಡಳಿತದಲ್ಲಿ ನೀನ್ ಹಾಕಿರುವಂತ ವ್ಯಕ್ತಿ ಸಿಎಂ ಆಗಿದ್ದಾರೆ, ಅವ್ರಿದ್ದಾರೆ, ಅವ್ರಿಗೆ ಫೋನ್ ಮಾಡಿ ಕೇಳು, ನನಗಲ್ಲ ಅಂತ. ಪ್ರಶ್ನೆ ಏನಪ್ಪ ಅಂತಂದ್ರೆ ದೆನ್ ಈ ಆಸ್ಕ್ಡ್ ಮೈ ಹೆಲ್ಪ್. ಐ ಶುಡ್ ನೋ, ನಾನು ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ. ಕಾರಣ ಯಾಕೆ ಅಂತಂದ್ರೆ ಒಬ್ಬ ಏನೋ ಸಂಬಳ ತಗೊಂತಾ ಇರೋಂತ ಇನ್ಸ್ಪೆಕ್ಟರ್ಗೆ 1.5 ಲಕ್ಷ ಕೊಡಕ್ಕೆ ನಿನ್ನ ಹತ್ರ ಫೀ ಏನೋ ಹಣ ಇದೆ, ಇನ್ 4 ಲಕ್ಷ ಕೇಳಿದ್ರೆ 1.5 ಲಕ್ಷ ಆಲ್ರೆಡಿ ಕೊಟ್ಟಿದ್ದಾನಂತೆ ಲಂಚ. ಅದ್ ಏನ್ ಕೇಸು ಅಂತ ನನಗೂ ಗೊತ್ತಿಲ್ಲ. ಐ ನೆವರ್ ಇಂಟರ್ವಿನ್ಡ್. ಕಾರಣ ಯಾಕೆ ಅಂತಂದ್ರೆ ಈ ರೀತಿಯಾಗಿ ನೀವುಗಳೇ ಓಟ್ ಹಾಕಿ, ನೀವುಗಳೇ ಬೆಳೆಸಿ, ನೀವುಗಳೇ ಲಂಚ ಕೊಟ್ಟು ಜೀವನ ಮಾಡುವಂತ ಪರಿಸ್ಥಿತಿಗೆ 3 ಪಕ್ಷಗಳು ತಂದಿಟ್ಟಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವರು ಏನು ಹೊರ್ತೇನಲ್ಲ, ಕಾಂಗ್ರೆಸ್ ಏನು ಹೊರ್ತಲ್ಲ. ಕಾಂಗ್ರೆಸ್ ಕೊಟ್ಟಿರೋದೇ ವಂಶ ಪಾರಂಪರ್ಯವಾಗಿ. ಎಸ್, ದಾವಣಗೆರೆನಲ್ಲೂ ನಾವು ವಂಶ ಪಾರಂಪರ್ಯವಾಗಿ ನಿಮ್ಗೆ ಯಾವುದೇ ಆಪ್ಷನ್ ಅನ್ನ ಉಳಿಸಲ್ಲ ಕಾಂಗ್ರೆಸ್. ಬಿಜೆಪಿ ಹೊರ್ತೇನಲ್ಲ. ಯಡಿಯೂರಪ್ಪನ ಮಕ್ಕಳು, ಈಶ್ವರಪ್ಪನ ಮಕ್ಕಳು, ಅಲ್ಲಿ JDS ಕುಮಾರಸ್ವಾಮಿ ಅವ್ರ ವಂಶ. ಹಾಗಾಗಿ ಕರ್ನಾಟಕದಲ್ಲಿ ವಂಶ ಪಾರಂಪರವಾದಂತ ಆಡಳಿತ ತುಂಬಿ ತುಳುಕ್ತಾ ಇದೆ. ಪಕ್ಕದ ತಮಿಳುನಾಡಲ್ಲಿ ಒಬ್ಬ ಡ್ರೈವರ್ಗೆ ಟಿಕೆಟ್ ಕೊಡ್ತಾರೆ, ಗೆಲ್ತಾನೋ ಬಿಡ್ತಾನೋ ಬೇರೆ ವಿಚಾರ. DMK ಹೊಸ ಅಂದ್ರೆ ರಾಜಕೀಯದ ಹಿನ್ನೆಲೆ ಇಲ್ಲದ ನಂತರ 60 ವ್ಯಕ್ತಿಗಳಿಗೆ 175 ಸೀಟಲ್ಲಿ DMK ಪ್ರೆಸೆಂಟ್ ಸ್ಟಾಲಿನ್ ಚೀಫ್ ಮಿನಿಸ್ಟರ್ ಆಗಿರುವಂತಹ DMK ಅವರು 60 ಸೀಟ್ಗಳನ್ನ ಹೊಸಬರಿಗೆ ಕೊಡ್ತಾರೆ. ಒಂದು ಟಿಕೆಟ್ ಕೊಡಿಸ್ಬಿಡಿ JDS, ಬಿಜೆಪಿ, ಕಾಂಗ್ರೆಸ್. ನಾನು ಈ ವಾಯ್ಸ್ ಮಾಡೋದನ್ನೇ ನಿಲ್ಲಿಸ್ಬಿಡ್ತೀನಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ. ಆಮೇಲೆ ಇವ್ರಿಗೆಲ್ಲ ಓಟ್ ಹಾಕಿ ಏನೋ ಕಾಂಗ್ರೆಸ್ಗೆ ಮತ್ತೆ ಸಿದ್ದರಾಮಯ್ಯಗೆ, DK ಶಿವಕುಮಾರ್ನ, ರಾಹುಲ್ ಗಾಂಧಿ ನೋಡ್ಕೊಂಡು ಓಟ್ ಹಾಕಿದ್ರ. ನಿಮ್ ಸಮಸ್ಯೆಗಳೇನಾದ್ರೂ ಬಗೆಹರಿದಿದ್ಯಾ? ಸ್ಕೂಲ್ ಫೀಸ್ ಕಮ್ಮಿ ಆಗಿದ್ಯಾ? ಭ್ರಷ್ಟಾಚಾರ ಕಮ್ಮಿ ಆಗಿದ್ಯಾ? ರೇಪ್ಗಳು ಕಮ್ಮಿ ಆಗಿದ್ಯಾ? ಟೋಲ್ ಗೇಟ್ಗಳು ಕಮ್ಮಿ ಆಗಿದ್ಯಾ? ಡ್ರಗ್ ಕೇಸು ಸ್ವತಃ CM ಹೇಳಿದ್ದಾರೆ, ಕರ್ನಾಟಕದ ಪೊಲೀಸ್ ಅವ್ರಿಗೆ ಡ್ರಗ್ ಮಾರಾಟದ ಬಗ್ಗೆ ಎಲ್ಲಾ ನಾಲೆಡ್ಜ್ ಇದೆ, ಅವರಿಂದನೇ ಈ ದಂಧೆ ನಡೀತಾ ಇದೆ ಅಂತ ದ CM ಹ್ಯಾಸ್ ಕನ್ಫೆಸ್ಡ್. ಅವರ ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ಅವರೇ ಒಪ್ಕೊಳ್ತಾರೆ. ಏನ್ ಕಡಿಮೆ ಆಗಿದೆ? ಸಿದ್ದರಾಮಯ್ಯ ಅವ್ರಿಗೆ ಓಟ್ ಹಾಕಿ ಏನ್ ಕಡಿಮೆ ಆಗಿದೆ? ಕುಮಾರಸ್ವಾಮಿಗೆ ಓಟ್ ಹಾಕಿ ಏನ್ ಕಮ್ಮಿ ಆಗಿದೆ? ಬಿಜೆಪಿ ಅವ್ರಿಗೆ ಓಟ್ ಹಾಕಿ ಏನಾಗಿದೆ? ಬಾಯ್ ಬಡ್ಕೊಂತೀರಾ ಅಷ್ಟೇ. ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಅವರು ಬಿಜೆಪಿ ಅವ್ರ ಮೇಲೆ, ಬಿಜೆಪಿ ಅವರು ಕಾಂಗ್ರೆಸ್ ಅವ್ರ ಮೇಲೆ, ಎರಡೂ ತಪ್ಪರೆ JDS ಅವ್ರ ಮೇಲೆ. ಬಟ್ ನಿಮಗೆ ಬಂದಿದ್ದ ಲಾಭ ಏನು? ನೀವು ಚೆನ್ನಾಗಿದ್ದೀರಾ? ನೆಮ್ಮದಿಯಾಗಿದ್ದೀರಾ? ಹೋಗ್ಲಿ, ಕೊನೆಯ ಪಕ್ಷ ತಿನ್ನಕ್ಕೆ ಗ್ಯಾಸ್ ಆರೋ ಸಿಗ್ತಾ ಇದೆಯಾ? ಖಂಡಿತ ಇಲ್ಲ. ಸಿಲಿಂಡರ್ಗೂ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ. ಮುಂಚೆ ATM ಅಲ್ಲಿ ನಿಂತ್ಕೊಂಡಿದ್ವಿ. ನಾನು ಹಾಗಂತ ನಾನು ಬಿಜೆಪಿಯನ್ನ ತೆಗಳ್ತಾ ಇಲ್ಲ ಅಥವಾ ಕಾಂಗ್ರೆಸ್ ಏನು ಹೊಳ್ತಾ ಇಲ್ಲ. 3 ಪಕ್ಷಗಳು ಅಷ್ಟೇನೆ ಅವ್ರವ್ರ ಇಂಟ್ರೆಸ್ಟ್ಗೋಸ್ಕರ. ನೋಡಿ, MLAಗಳಿಗೆ ಫ್ರೀ ಟಿಕೆಟ್, IPL ಟಿಕೆಟ್. ಇಲ್ಲಿ ಅಡಿಗೆ ಮಾಡಕ್ಕೆ ಸಿಲಿಂಡರ್ ಸಿಗ್ತಾ ಇಲ್ಲ. ನಮ್ಮ 224 MLAಗಳಿಗೆ ಏನ್ ಬೇಕಾಗಿದೆ ಅಂತಂದ್ರೆ, ಎಸ್ ವಿ ವಾಂಟ್, ನಮ್ಗೆ ನಮ್ಮ ಫ್ಯಾಮಿಲಿ ಕೂತ್ಕೊಳಕ್ಕೆ ಒಂದು ಐ ಥಿಂಕ್ ದ ಹೈಯೆಸ್ಟ್ ಲೆವೆಲ್ ಅಲ್ಲಿ ರೆಸ್ಪೆಕ್ಟ್ ಕೊಟ್ಟು ನಮ್ಗೆ IPL ಟಿಕೆಟ್ ಕೊಡಿ ಅಂತ. ಎಂಟರ್ಟೈನ್ಮೆಂಟ್ ಅಂದ್ರೆ ಎಂಟರ್ಟೈನ್ಮೆಂಟ್ ಬೇಕು ನಮಗೆ. ಜನರ ಸಮಸ್ಯೆ ತುಂಬಿ ತುಳುಕ್ತಾ ಇದೆ. ಜನ ನೆಮ್ಮದಿಲಿದಾರ? ಬೆಲೆ ಏರಿಕೆ ಇದೆ, ನಿರುದ್ಯೋಗ ಇದೆ, ಕ್ರೈಮ್ ಇದೆ, ಭ್ರಷ್ಟಾಚಾರ ಇದೆ, ಡ್ರಗ್ ಟ್ರಾಫಿಕಿಂಗ್ ಅತಿ ಹೆಚ್ಚಾಗಿ. ಕಳೆದ 10 ವರ್ಷದಲ್ಲಿ ಬೆಂಗಳೂರಿಗೆ ಡ್ರಗ್ ಬರ್ತಾ ಇತ್ತು. ಈಗ ಡ್ರಗ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಹಬ್ಗಳನ್ನ, ಫ್ಯಾಕ್ಟರಿಗಳನ್ನ ಕ್ರಿಯೇಟ್ ಮಾಡಿದ್ರೆ. ದಿಸ್ ಈಸ್ ದ ಸ್ಟೇಟಸ್ ಆಫ್ ಕರ್ನಾಟಕ ಸ್ಟೇಟ್ ಪೊಲೀಸ್. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಸುಳ್ಳು ಕೇಸುಗಳನ್ನ, ರೌಡಿ ಶೀಟರ್ಗಳನ್ನ, ವಿ ಡೋಂಟ್ ಕೇರ್. ಕಾರಣ ಯಾಕೆ ಅಂತಂದ್ರೆ ಯು ವಾಂಟ್ ಅಸ್ ಟು ಬಿ ಡೆವಿಲ್. ನಾವು ಒಂದು ಈವಿಲ್ ಆಗ್ಬೇಕು, ಈವಿಲ್ ಅಂತ ಫ್ರೇಮ್ ಮಾಡ್ಕೊಂಡು ಈವಿಲ್ ಆಗಿದೆ. ಆ ಆಟನ ತೋರಿಸ್ತಾ ಇದ್ರೆ ಕಣ್ಣೀರ್ ಹಾಕೊಳ್ಳೋಂತ ಪರಿಸ್ಥಿತಿ ಅಂತೂ ಖಂಡಿತ ಇಲ್ಲ. 5 ದಿನಗಳ ಕಾಲ ಸಿದ್ದರಾಮಯ್ಯ ಅವ್ರ ಮಗ ಬಾಗಲಕೋಟೆನಲ್ಲಿ ಕ್ಯಾನ್ವಸ್ ಮಾಡ್ತಾರೆ. ಯಾವ ವಂಶ ಪಾರಂಪರ್ಯವನ್ನ ಎತ್ತಿಡಿತಾ ಇರ್ತಾರೆ ಇವತ್ತಿನ ರಾಜಕಾರಣಿಗಳು. ಅದು DK ಶಿವಕುಮಾರ್ ಆಗಿರ್ಬೋದು. DK ಶಿವಕುಮಾರ್ ತಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ ಸೋತ, ಈಶ್ವರ್ ಖಂಡ್ರೆ ಅವ್ರ ಮಗ MP ಆಗಿದ್ದಾನೆ. ಈ ರೀತಿ ಶಾಮನೂರ್ ಕುಟುಂಬ, ಕುಮಾರಸ್ವಾಮಿ ಕುಟುಂಬ, ರೇವಣ್ಣನ ಕುಟುಂಬ, ದೇವೇಗೌಡರು ಕುಟುಂಬ. ಅಲ್ರಿ, ಸಾಮಾನ್ಯ ಜನಕ್ಕೆ ಯಾವತ್ರಿ ನೀವು ಅಲ್ರಿ ನಮಗೋಸ್ಕರ ಸರ್ಕಾರ ಬೇಕಾಗಿರೋದು? ನಾವು ತೆರಿಗೆ ಕಟ್ಟೋದು, ನಾವು ಕಟ್ಟುವಂತ ತೆರಿಗೆ ವಾಪಸ್ ಬರಲ್ಲ. ನಾವು ಓಟ್ ಹಾಕ್ದೋನು ನಿಯತಕ್ಕೆ ಕೆಲಸ ಮಾಡಲ್ಲ. ಎಲ್ಲಾ ಕಡೆ ಭ್ರಷ್ಟಾಚಾರ, ರೇಪ್ ಆಗಿರ್ಬೋದು, ಕ್ರೈಮ್ ಆಗಿರ್ಬೋದು. ಅಲ್ರಿ, ನಾಳೆ ಏಪ್ರಿಲ್ 1ನೇ ತಾರೀಕು ಟೋಲ್ ಗೇಟ್ ರೈಸ್ ಮಾಡ್ತಾರೆ. ಅಲ್ಲ, ಒಬ್ಬ 224 ಯಾವನಾದ್ರೂ ನಮ್ಗೆ ಟೋಲ್ ಗೇಟ್ ಬೇಡ ಅಂತ ಯಾವನಾದ್ರೂ MLA ಹೇಳ್ತಾನ? ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ ಟೋಲ್ ಗೇಟ್ ಅಲ್ಲಿ MLAಗಳಿಗೆ, MP ಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ಪೊಲೀಸ್ ಅವ್ರಿಗೆ, ಜಡ್ಜಸ್ಗೆ ಯಾರನ್ನೂ ಕೂಡ ಯಾರಿಗೂ ಕೂಡ ಟಿಕೆಟ್ ಚಾರ್ಜ್ ಮಾಡ, ಇನ್ಕ್ಲೂಡಿಂಗ್ ಇಫ್ ಐ ಆಮ್ ನಾಟ್ ರಾಂಗ್, ನನ್ಗೂ ಕೂಡ ಕೇಳಲ್ಲ. ಬೇರೆ ವಿಚಾರ.
ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾನ್ ಕೇಳುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವುಗಳು ಓಟ್ ಹಾಕಿ, ನೀವುಗಳು ತೆರಿಗೆ ಕಟ್ಟಿ, ಈ ವಂಶ ಪಾರಂಪರವಾಗಿ ಏನಾದ್ರೂ ಬದಲಾವಣೆ ಇದೆಯಾ? ಓಕೆ, ನೋ ಪ್ರಾಬ್ಲಮ್. ಅಲ್ಲಿ ಬಾಗಲಕೋಟೆನಲ್ಲಿ ಮೇಟಿ ಕುಟುಂಬಕ್ಕೆ ಸಿದ್ದರಾಮಯ್ಯ ಮತ್ತೆ ಅವ್ರ ಮಗ ಕ್ಯಾನ್ವಸಿಂಗ್ ಮಾಡ್ತಾ ಇದ್ದಾರೆ. ಏನಾದ್ರೂ ಬದಲಾವಣೆ ಆಗಿದ್ಯಾ? ಹೋಗ್ಲಿ, ಈಗ ಅವ್ರಿಗೆ ಓಟ್ ಹಾಕೋಣ, ಮೇಟಿ ಕುಟುಂಬಕ್ಕೆ ಓಟ್ ಹಾಕೋಣ, ಉಮೇಶನ್ಗೆ ಓಟ್ ಹಾಕೋಣ. 3 ವರ್ಷ ಈ ಕಾಂಗ್ರೆಸ್, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಏನಾದ್ರೂ ನೆಮ್ಮದಿ ಜೀವನ ಇದೆಯಾ? ನನಗೆ ಗೊತ್ತಿಲ್ಲ. ಯು ಹ್ಯಾವ್ ಟು ಆನ್ಸರ್ ಫಾರ್ ಯೋರ್ ಸೆಲ್ಫ್ ಅಂತ ಈ ಮೂಲಕ ಹೇಳುತ್ತಾ, ಬದಲಾವಣೆ ಆಗ್ಲೇಬೇಕು. 2028ಕ್ಕೆ ವಿ ವಿಲ್ ಮೇಕ್ ಚೇಂಜ್. ಈ ಕರ್ನಾಟಕ ಯಾರ ಅಪ್ಪಂದು ಅಲ್ಲ. ಕರ್ನಾಟಕನ 224 MLAಗಳಿಗೆ, ಕುಟುಂಬಗಳಿಗೆ ಬರ್ಕೊಟ್ಟಿಲ್ಲ ನಾವು. ದ ಡೆಮೋಕ್ರಸಿ ಎಕ್ಸಿಸ್ಟ್ ಅಂಡ್ ವಿ ಬಿಲೀವ್ ಇನ್ ಡೆಮೋಕ್ರಸಿ. ಈ ಪ್ರಜಾಪ್ರಭುತ್ವದಲ್ಲಿ ನಮಗೆ ನಂಬಿಕೆ ಇದೆ. ಬದಲಾವಣೆ ಜಗದ ನಿಯಮ ಮಾಡೇ ಮಾಡ್ತೀವಿ. ಈ ಕಾಂಗ್ರೆಸ್ ಇಂದ, ಈ ಜೆಡಿಎಸ್ ಇಂದ, ಈ ಬಿಜೆಪಿಯಿಂದ ಖಂಡಿತವಾಗಿ ಬದಲಾವಣೆ ಸಾಧ್ಯವಿಲ್ಲ. ಕನಿಷ್ಠ ರೀ, ಸಾಮಾನ್ಯ ಜನರ ಮುಖದ ಮೇಲೆ ಒಂದು ನಗುವಾದ್ರೂ ಇದೆಯಾ? ಒಂದು ನಗು ಇದೆಯಾ? ಖಂಡಿತ ಇಲ್ಲ. ಯಾಕಿಲ್ಲ ಅಂತಂದ್ರೆ, ನೀವ್ ಯಾರು ಕೂಡ ನಿಮಗೋಸ್ಕರ ಓಟ್ ಹಾಕಿಲ್ಲ. ಕೆಲವರು ಸಿದ್ದರಾಮಯ್ಯನ್ ಓಟ್ ಹಾಕ್ತಾರೆ, ಕೆಲವರು ಡಿ.ಕೆ. ಶಿವಕುಮಾರ್ ಓಟ್ ಹಾಕ್ತಾರೆ, ಕೆಲವರು ಬಿಜೆಪಿ ಓಟ್ ಹಾಕ್ತಾರೆ, ಕೆಲವರು ದೇಶಕ್ಕೋಸ್ಕರ ಓಟ್ ಹಾಕ್ತಾರೆ, ಕೆಲವರು ನರೇಂದ್ರ ಮೋದಿಗೆ ಓಟ್ ಹಾಕ್ತಾರೆ, ಕೆಲವರು ಈಶ್ವರಪ್ಪನ್ಗೆ ಓಟ್ ಹಾಕ್ತಾರೆ. ಐ ಮೀನ್, ದಿಸ್ ಇಸ್ ವಾಟ್. ಇನ್ ಕೆಲವರು ಇಲ್ಲ ಗುರು, ನಮ್ಮ ಧರ್ಮವನ್ನ ಸಂರಕ್ಷಣೆ ಮಾಡಬೇಕು ಅಂತ ಒಂದಷ್ಟು ಜನ ಓಟ್ ಹಾಕ್ತಾರೆ. ಒಂದಷ್ಟು ಜನ ಇಲ್ಲ ಗುರು, ನಾವು ಭಾರತದಲ್ಲಿ ಬದುಕಬೇಕು ಅಂತ ಓಟ್ ಹಾಕ್ತಾರೆ. ಯಾವತ್ತಾದ್ರೂ ನೀವುಗಳು ನಿಮ್ಗೋಸ್ಕರ ಓಟ್ ಹಾಕಿದಿರಾ? ನಿಮ್ಮ ಭವಿಷ್ಯಕ್ಕೋಸ್ಕರ ಓಟ್ ಹಾಕಿದಿರಾ? ನಿಮ್ ಮಕ್ಕಳಿಗೋಸ್ಕರ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಓಟ್ ಹಾಕಿದಿರಾ? ನೆವರ್. ಇಟ್ ವಿಲ್ ನೆವರ್ ಹ್ಯಾಪನ್. ಯಾಕೆ ಅಂತಂದ್ರೆ, ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ವಂಶ ಪರಂಪರವಾಗಿ ಅವ್ರ ಮಕ್ಕಳು ದೇ ಆರ್ ದ ಡಿಸೈಡಿಂಗ್ ಫ್ಯಾಕ್ಟರ್. ಕಾಂಗ್ರೆಸ್ ಅಲ್ಲಿ ಎರಡೂ ಕಡೆ ವಂಶಕ್ಕೆ ಕೊಟ್ಟಿದ್ದಾರೆ. ಇದರಲ್ಲಿ ದಾವಣಗೆರೆಯಲ್ಲೂ ಅಷ್ಟೇ ಶಾಮನೂರು ಕುಟುಂಬಕ್ಕೆ ಕೆ.ಸಿ. ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ದೇ ಆರ್ ಕಾಲ್ಡ್ ಹೈಕಮಾಂಡ್. ದೇ ಹ್ಯಾವ್ ಡಿಸೈಡೆಡ್, ಎಸ್ ನಾವು ಇದರಲ್ಲಿ ಒಡ್ಕೊಲ್ಲ ದಾವಣಗೆರೆಯಲ್ಲಿ ವಂಶಕ್ಕೆ ಕೊಡ್ತೀವಿ ಅಂತ. ಆರ್ ದೇರ್ ಗೋಯಿಂಗ್ ಟು ವೋಟ್? ಸಿದ್ದರಾಮಯ್ಯ ವೋಟ್ ಮಾಡ್ತಾರ ಅಲ್ಲಿ? ಸಿದ್ದರಾಮಯ್ಯ ಪ್ರಚಾರಕ್ಕೆ ಬರ್ಬೋದು, ಡಿ.ಕೆ. ಶಿವಕುಮಾರ್ ಪ್ರಚಾರಕ್ಕೆ ಬರ್ಬೋದು, ಕೆ.ಸಿ. ವೇಣುಗೋಪಾಲ್ ಪ್ರಚಾರಕ್ಕೆ ಬರ್ಬೋದು. ವೋಟ್ ಹಾಕೋದು ಯಾರು? ಅಂದ್ರೆ ನಿಮ್ಮ ವೋಟನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾರೋ ಡೆಲ್ಲಿಲಿ ಕೂತ್ಕೊಂಡ್ರು, ಯಾರೋ ಇಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡ್ರು, ದೇ ಆರ್ ಗೋಯಿಂಗ್ ಟು ಡಿಸೈಡ್ ಅವರ್ ಫೇಟ್. ಆಮೇಲೆ ಅವರ ಆಡಳಿತದಲ್ಲಿ ಏನೂ ಚೆನ್ನಾಗಿಲ್ಲ. ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಅವರವರು ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಂಡ್ರು, ಕಂಟೈನರ್ ಗಟ್ಲೆ ಹಣ ಮಾಡ್ಕೊಂಡ್ರು, ಸಾವಿರಾರು ಟನ್ ಗಟ್ಲೆ ಚಿನ್ನ ಮಾಡ್ಕೊಂಡ್ರು, 10 ತಲೆಮಾರ್ಗಷ್ಟು ಆಸ್ತಿ ಮಾಡಿಕೊಂಡಿದ್ದಾರೆ, ಸಾವಿರಾರು ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅವ್ರ ಮಕ್ಕಳು ಫಾರಿನ್ ಅಲ್ಲಿ ಓದ್ತಾರೆ, ಅವರ ಮನೆಯವರುಗಳು ಇಂಟರ್ನ್ಯಾಷನಲ್ ಕ್ಲಬ್ ಅಲ್ಲಿ ಮೆಂಬರ್ಗಳಾಗಿದ್ದಾರೆ, ಅವರು ಫ್ಲೈಟ್ ಅಲ್ಲಿ ಓಡಾಡ್ತಾರೆ, ಹೆಲಿಕಾಪ್ಟರ್ ಓಡಾಡ್ತಾರೆ. ಕನಿಷ್ಠ ನೀವು ಓಡಾಡೋ ದಾರಿ ಕೂಡ ನೆಟ್ಟಿಗಿಲ್ಲ. ಆ ದಾರಿಗೂ ಕೂಡ ಟೋಲ್ ಗೇಟ್ ಇಂದ ಟ್ಯಾಕ್ಸ್ ಕಟ್ತಾರೆ. ಭ್ರಷ್ಟಾಚಾರ ಆಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು ಕಾಮನ್ ಆಗ್ಬಿಟ್ಟಿದೆ. ಇವತ್ತು ನಾವು ತಿನ್ನುವಂತ ಊಟ ವಿಷ ಆಗಿದೆ, ಕುಡಿಯುವಂತ ಗಾಳಿ ವಿಷ ಆಗಿದೆ, ಇವನ್ ನಮ್ಮ ಕೆರೆಗಳಲ್ಲಿ ಇರುವಂತ ನೀರು ಕೂಡ ವಿಷ ಆಗಿದೆ. ಈಗ ಮಳೆ ಬರಿಸ್ತಾ ಇರುವಂತ ನೀರು, ಮಳೆನೂ ಕೂಡ ವಿಷ ಮಾಡ್ಲಿಕ್ಕೆ ಇವ್ರುಗಳೆಲ್ಲರೂ ಕೂಡ ಪರ್ಮಿಷನ್ ಕೊಟ್ಟು ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ ಆಗಿ ದೇ ವಾಂಟ್ ಅಸ್ ಟು ವೋಟ್ ಫಾರ್ ದ್ಯಾಮ್. ಕಾಂಗ್ರೆಸ್ ಗೋಟ್ ಹಾಕೋ, ಇಲ್ಲ ಬಿಜೆಪಿ ಗೋಟ್ ಹಾಕೋ, ಇಲ್ಲ ಜೆಡಿಎಸ್ ಗೋಟ್ ಹಾಕೋ. ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್. ಇವತ್ತು ನನಗೆ ಕೇಳೋದು ಕೂಡ ವಿ ಡೋಂಟ್ ಹ್ಯಾವ್ ಆಪ್ಷನ್. ಯಾಕೆ ಈ ರೀತಿಯ ಬಂಡವಾಳನ ನಾವು ಬದುಕಬೇಕು? ನಮ್ಮ ಓಟಿಂದ ರಾಜ್ಯ ಸರ್ಕಾರ ಆಗುತ್ತೆ, ನಮ್ಮ ಓಟಿಂದ ಕೇಂದ್ರ ಸರ್ಕಾರ ಆಗುತ್ತೆ. ಆದ್ರೂ ಸಹ ನಮಗೆ ಲಿಬರ್ಟಿ ಇಲ್ಲ, ನಮಗ್ ಬೇಕಾದಂತ ವ್ಯಕ್ತಿನ ಚೂಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಇವ್ರುಗಳು ಯಾರೂ ಕೂಡ ಸಾಮಾನ್ಯ ವ್ಯಕ್ತಿಗಳಿಗೆ, ಸಾಮಾನ್ಯ ಜನರಿಗೆ, ಸಮಾಜದ ಬಗ್ಗೆ ಕಾಳಜಿ ಇರೋರ್ಗೆ ದೇ ವೋಂಟ್ ಗಿವ್ ಎ ಟಿಕೆಟ್ ಕೊಟ್ರೆ ವಂಶಕ್ಕೆ ಕೊಡೋದು. ವಂಶ 3 ಪಕ್ಷದಲ್ಲಿ ಇದ್ಯಾವುದೂ ಕೂಡ ಅತಿರೇಕ ಅಲ್ಲ. ಐ ಡೋಂಟ್ ಸಪೋರ್ಟ್ ಕಾಂಗ್ರೆಸ್, ಐ ಡೋಂಟ್ ಸಪೋರ್ಟ್ ಬಿಜೆಪಿ, ಐ ಡೋಂಟ್ ಸಪೋರ್ಟ್ ಜೆಡಿಎಸ್. ಯಾಕೆ ಅಂತಂದ್ರೆ ಕುಟುಂಬಗಳು ಒಂದು ತಲೆಮಾರಲ್ರಿ, 3 ತಲೆಮಾರ. ಶಾಮನೂರು ಶಿವಶಂಕರಪ್ಪ ಆಯಪ್ಪ 1ನೇ ತಲೆಮಾರ, 2ನೇ ತಲೆಮಾರ ಮಲ್ಲಿ ಮತ್ತೆ ಡಾಕ್ಟರ್ ಪ್ರಭಾನ, 3ನೇ ತಲೆಮಾರು ಅವ್ರ ಮಗ. ಅಲ್ರಿ, ಯಾವ ತಲೆ ಮೇಲೆ ಗುಬೆ ಬಂದಿದೆ, ಯಾವನೋ ಬಂದ್ ಕ್ಯಾನ್ವಾಸ್ ಮಾಡೋದಂತೆ, ಯಾವನೋ ಬಿಜೆಪಿ ಬಗ್ಗೆ ಮಾತಾಡದಂತೆ. ಬಿಜೆಪಿರು ಹಂಗೆ ಇದಾರೆ ಅಲ್ಲಿ. ಏನೋ ನನಗೊತ್ತಿಲ್ಲ, ದಾವಣಗೆರೆಯಲ್ಲಿ ಯಾರೋ ಸಾಮಾನ್ಯ ವ್ಯಕ್ತಿ ಕೊಟ್ಟರೆ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಇಸ್ ದ ಹಿಡನ್ ಅಜೆಂಡಾ ಅಂತ. ಬಟ್ ನೋ ವೇರ್ ಡೈನಾಸ್ಟಿ ಪಾಲಿಟಿಕ್ಸ್ ಅನ್ನೋದು ಎಲ್ಲೂ ಕೂಡ ಬಿಟ್ಟಿಲ್ಲ. ಬಿಹಾರಲ್ಲಿ ಇವತ್ತು ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ, ಅವ್ರ ಮಗನನ್ನ ಅಲ್ಲಿ ಸೇರಿಸಿ. ಡೈನಾಸ್ಟಿ ಪಾಲಿಟಿಕ್ಸ್ ಅನ್ನೋದು ಭಾರತದ ಮೂಲೆನಲ್ಲಿ ಅಧಿಕಾರಕ್ಕೋಸ್ಕರ ಹಿಡ್ಕೊಂಡು ಇವ್ರುಗಳು ಸಾವಿರಾರು ಕೋಟಿ ಮಾಡಿದ್ದಾರೆ. ಕನಿಷ್ಠ ಇವತ್ತು ಹೇಳ್ತೀನಲ್ಲ, ನಾವು ಕುಡಿಯುವಂತ ನೀರು ಕೂಡ ವಿಷ ಮಾಡಿಟ್ಟಿದ್ದಾರೆ, ಗಾಳಿ ವಿಷ ಮಾಡಿಟ್ಟಿದ್ದಾರೆ. ವ್ಯವಸ್ಥೆ ಭ್ರಷ್ಟಾಚಾರದಿಂದ ತುಂಬೋಗಿದೆ. ಭ್ರಷ್ಟಾಚಾರ, ಅತ್ಯಾಚಾರ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ.
ಇಲ್ಲ ಅಂತಂದ್ರೆ ಭ್ರಷ್ಟಾಚಾರ. ದಿಸ್ ಹಸ್ ಬಿಕಮ್ ಎ ಕಾಮನ್ ಫ್ಯಾಕ್ಟರ್. ಇಟ್ ಹ್ಯಾಸ್ ಟು ಬಿ ಚೇಂಜ್. ನಾವೆಲ್ಲ ಬದಲಾವಣೆ ಮಾಡೇ ಮಾಡ್ತೀವಿ. ಸಿದ್ದರಾಮಯ್ಯ ಅವ್ರ ಮಗನ್ಗೋಸ್ಕರ ಬದುಕ್ರೆ, ಡಿ ಕೆ ಶಿವಕುಮಾರ್ ಅವ್ರ ಫ್ಯಾಮಿಲಿಗೋಸ್ಕರ ಬದುಕ್ರೆ, ನಮಗೋಸ್ಕರ ಈ ವ್ಯವಸ್ಥೆಯನ್ನ, ರಾಜಕೀಯವನ್ನ ಬದಲಾವಣೆ ಮಾಡಬೇಕು, ಮಾಡೇ ಮಾಡ್ತೀವಿ. ವಿ ವಿಲ್ ಚೇಂಜ್ ಇಟ್. ಓಕೆ, ಯಾಕೆ ಅಂತಂದ್ರೆ ಕಳೆದ ಆಲ್ಮೋಸ್ಟ್ 20 years ನಾನು ವಾಯ್ಸ್ ಮಾಡಕ್ ಸೋಚ್ಕೊಂಡು ಇಲ್ಲಿರುವಂತ ಈ ಭ್ರಷ್ಟರು, ನನ್ನ ವಿರೋಧಿಗಳು, ದೇ ಟ್ರೈ ಟು ಫ್ರೇಮ್ ಮೀ ಆಸ್ ಎ ಈವಿಲ್. ಡೆಫಿನೆಟ್ಲಿ ಇವತ್ತು ಯಾವ ಮಟ್ಟಕ್ಕೆ ನಾನು ಬೆಳೆದು ನಿಂತಿದ್ದೀನಿ ಅಂತಂದ್ರೆ, ಎಸ್, ಭ್ರಷ್ಟರ ಪಾಲಿಗೆ ನಾನು ಒಂದು ದುಷ್ಟ ಶಕ್ತಿಯಾಗಿ ಬೆಳೆದು ನಿಂತಿದ್ದೀವಿ. ವಿ ಡೋಂಟ್ ಕೇರ್ ಯಾರಪ್ಪನ ಮನೆಯಿಂದ ನಾವು ಕಟ್ಟಿದ ಟ್ಯಾಕ್ಸ್, ನಾವು ಹಾಕಿದ ಓಟು ಏನಾದ್ರೂ ವ್ಯವಸ್ಥೆ ಸಿಗುತ್ತಾ? ಸಾಮಾನ್ಯ ಜನರಿಗೆ ಏನಾದ್ರೂ ವ್ಯವಸ್ಥೆ ಇದೆಯಾ? ಒಬ್ಬರನ್ನ ಲೂಟಿ ಮಾಡಿ ಇನ್ನೊಬ್ಬ, ಒಬ್ಬ ಜೇಬಿಗೆ ಕತ್ರಿ ಹಾಕಿ ಇನ್ನೊಬ್ಬ, ಒಬ್ಬನ ತಲೆ ಹೊಡೆದು ಇನ್ನೊಬ್ಬ, ಆಮೇಲೆ ಈ ರೀತಿಯ ಕ್ರೈಮ್ಗಳನ್ನ ಮಾಡಿಕೊಂಡು ನೆಮ್ಮದಿ ಇಲ್ದಾರೆ. ಅದೇ ಜಸ್ಟ್ ಎಂಜಾಯ್. ಇವತ್ತು ಆ ಬಾಗಲಕೋಟೆಗೆ ಯತೀಂದ್ರ ಹೋಗಿದ್ದಾರೆ, ಪೂಜೆ ಮಾಡಿಸ್ತಾ ಇದಾರೆ. ಸಿ, ದೇ ಹ್ಯಾವ್ ದ ಜಾಯ್. ಅವ್ರಿಗೆ ಪೂಜೆ ಮಾಡುವಂತ ಆ ಮನಸ್ಥಿತಿ, ಆ ಸಮಯ, ಮತ್ತೆ ಆ ರೀತಿಯ ವ್ಯವಸ್ಥೆ ಇದೆ. ಸಾಮಾನ್ಯ ಜನ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಸಾಮಾನ್ಯ ಮನುಷ್ಯನಿಗೆ ಬರೀ ಕಮಿಟ್ಮೆಂಟೇ ತಗಲಾಕ್ಬಿಟ್ಟಿದ್ದಾರೆ ಅಂತ ಈ ಮೂಲಕ ಹೇಳ್ತಾ, ದಿಸ್ ಡೈನಾಸ್ಟಿ ಪಾಲಿಟಿಕ್ಸ್ ನೀಡ್ ಎ ಚೇಂಜ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಈ ಡೈನಾಸ್ಟಿ ಪಾಲಿಟಿಕ್ಸ್ ನಿಲ್ಲಿಸ್ತೀವಿ ನಾವು. ಓಕೆ, ಪರವಾಗಿಲ್ಲ. ನೀವು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಕೊಡಿ ಮೂಟೆ ಅಲ್ಲ, ಟನ್ ಕಂಟೈನರ್ ಗಟ್ಲೆ ಹಣ ಇರೋರ್ಗೆ, ಟನ್ ಗಟ್ಲೆ ಚಿನ್ನನ ಕುಡಿಟ್ಟಿರೋರ್ಗೆ, ಸಾವಿರಾರು ಕೋಟಿ ಒಡೆಯರ್ಗೆ, ವಂಶ ಪಾರಂಪರ್ಯವಾಗಿ 3 ಜನ ಕೊಡಿ. ವಿ ವಿಲ್ ಚೇಂಜ್ ದ ಪಾಲಿಟಿಕ್ಸ್ ಇನ್ ಕರ್ನಾಟಕ. ಈ ಕರ್ನಾಟಕದಲ್ಲಿ ರಾಜಕೀಯ ಚೇಂಜ್ ಮಾಡ್ತೀವಿ. ಯಾಕಂದ್ರೆ ಇದೇ ಕರ್ನಾಟಕದಲ್ಲಿ ನಾವು ಇದ್ದೀವಿ, ಇದೇ ಕರ್ನಾಟಕದಲ್ಲಿ ನಾವು, ನಮ್ಮ ಮಕ್ಕಳು, ಇವತ್ತಿನ ಭವಿಷ್ಯ ಇದೆ. ವಿ ನೀಡ್ ಟು ಚೇಂಜ್ ಫಾರ್ ಇಟ್. ವಿ ಆರ್ ನಾಟ್ ಬಾದರ್ಡ್. ನೀವು ಎಷ್ಟು ದೊಡ್ಡ ದುಷ್ಟ ಶಕ್ತಿ ಆದ್ರೂ ಕೂಡ ಶಮನ ಮಾಡುವಂತ ಶಕ್ತಿ ಖಂಡಿತ 7 ಕೋಟಿ ಕನ್ನಡಿಗ ಮತಬಾರ ಪ್ರಭುಗಳಿಗಿದೆ. ಬಟ್ ದ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂತಂದ್ರೆ, ನಿಮ್ಗಳ ಶಮನ ಮಾಡಿನೇ ಹೊಸ ಒಂದು ರಾಜಕೀಯ ತಂತ್ರವನ್ನ, ಹೊಸ ಒಂದು ರಾಜಕೀಯ ದಾರಿಯನ್ನ ಹುಟ್ಟಾಕಿದೀವಿ, ಬೆಳಕಿಗೆ ತಗೊಂಡ್ಬರ್ತೀವಿ. ಬಟ್ ಟಿಲ್ ದೆನ್ ಐ ಥಿಂಕ್ ವಿ ಹ್ಯಾವ್ ಟು ಬೇರ್ ದಿಸ್. ಇವ್ರುಗಳ ಅಲ್ರಿ, ಆ IPL ಟಿಕೆಟ್ಗೆ ಭಿಕ್ಷೆ ಬೇಡ್ತಿರಲ್ರೋ, ನಿಮ್ಗೆ ನಾಚಿಕೆ ಗಿಚ್ಕೆ ಇಲ್ವೇನ್ರೋ? IPL ಟಿಕೆಟ್ ನಿಮ್ಗೆ ಅದಕ್ಕೋಸ್ಕರನಾ 224 MLAಗಳಿಗೆ ವೋಟ್ ಹಾಕಿ ನಿಮ್ಗೆ ಎಷ್ಟು ಸಮಸ್ಯೆಗಳಿದೆ ಕರ್ನಾಟಕದಲ್ಲಿ. ರೈತರ ಸಮಸ್ಯೆ ಇದೆ, ವಿದ್ಯಾರ್ಥಿಗಳ ಸಮಸ್ಯೆ ಇದೆ, ನಿರುದ್ಯೋಗದ ಸಮಸ್ಯೆ ಇದೆ, ಬೆಲೆ ಏರಿಕೆ ಸಮಸ್ಯೆ ಇದೆ. ನಾವು ತಿಂತಾರಂತ ಊಟ, ನೀರು, ಹಣ್ಣುಗಳು ಎಲ್ಲದೂ ಕೂಡ ವಿಷ ಮಾಡಿಟ್ಟಿದ್ರ. ನಿಮಗೆ ಮಜಾ ಮಾಡಕ್ಕೆ ಅಲ್ಲಿ IPL ನೋಡ್ಬೇಕಾ? IPL ನೋಡೋ ಮಟ್ಟದಲ್ಲಿ ನಮ್ಮನ್ನ ಇಟ್ಟಿದ್ದೀರಾ ನೀವು. 7 ಕೋಟಿ ಕನ್ನಡಿಗರನ್ನ ನೀವು ಮಜಾ ಮಾಡ್ಕೊಂಡು IPL ನೋಡೋ ಮಟ್ಟದಲ್ಲಿ ಇಟ್ಟಿದ್ದೀರಾ. ನಾಚಿಕೆ ಆಗಲ್ವಾ? ಆ ಅಸೆಂಬ್ಲಿನಲ್ಲಿ ಭಿಕ್ಷೆ ಬಿಡ್ತಿರಲ್ವೋ? ಇದಕ್ಕೋಸ್ಕರ ನಿಮ್ಮನ್ನ ಕಳ್ಸಿದ್ದು ನಾವು. IPL ಇಂಪಾರ್ಟೆಂಟ್ ನಿಮ್ಗೆ. IPL ಟಿಕೆಟ್ ನ ಭಿಕ್ಷೆ ಎತ್ತಿರಲ್ರೋ? ನಾಚಿಕೆ ಗಿಚ್ಕೆ ಆಗಲ್ವಾ? ಇದಕ್ಕೋಸ್ಕರ ನಿಮಗೆ MLAಗಳಾಗಿ ಓಟ್ ಹಾಕಿದ್ದು, ಈ ಭಿಕ್ಷೆ ಎತ್ತೋ ಕೆಲ್ಸಕ್ಕೋಸ್ಕರ ನಿಮ್ಗೆ ಓಟ್ ಹಾಕಿದ್ದು. ಡ್ಯೂ ಎನಿಬಡಿ ಸ್ಪೀಕ್. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ 1000 ಸಮಸ್ಯೆ ಇದೆ. ನಿಮ್ಗೆ ಓಟ್ ಹಾಕಿದವರು ಚಪ್ಪಲಿ ಹೊಡ್ಕೊಂತ ಇದಾರೆ. ನಿಮ್ಗೆ IPL ಟಿಕೆಟ್ ಬೇಕು, IPL ಮ್ಯಾಚ್ ಬೇಕು. ಅಲ್ಲ, 100 ಕೋಟಿ ಸಂಪಾದನೆ, ಒಂದು ಮ್ಯಾಚ್ ಅಲ್ಲಿ 100 ಕೋಟಿ ಸಂಪಾದನೆ ಮಾಡ್ತಾರೆ. ಟಿಕೆಟ್ ಮಾರಾಟ ಮಾಡಿ ಸ್ಪಾನ್ಸರ್ಶಿಪ್ 1000 ಕೋಟಿ ಬರ್ತದೆ ಅವ್ರಿಗೆ. ಜನಕ್ಕೆ ಇಲ್ಲಿ ಟಿವಿ ತೋರಿಸ್ಬಿಟ್ಟು ಅಲ್ಲಿ IPL ಬೆಟ್ಟಿಂಗ್ ಮಾಡ್ಕೊಂಡು IPL ಹುಡುಕಲ್ಲ ಟಿಕೆಟ್ಗಳನ್ನ ಭಿಕ್ಷೆ ಬಿಡ್ತಿರಲ್ವೋ? ಅವನ ಹತ್ರ ಹೋಗಿ, ಸದಾಶಿವನವ್ರ ಹತ್ರ ಹೋಗಿ ಭಿಕ್ಷೆ ಬಿಡ್ತೀರಾ? ಈ ಮಟ್ಟಿಗೆ ಪ್ರಜಾಪ್ರಭುತ್ವನ ತಂದಿಟ್ಟಿದ್ರಲ್ಲ, ನಾಚಿಕೆ ಆಗತ್ತೆ. ನಿಮ್ಮಂತವ್ರಿಗೆ ಜನ ಓಟ್ ಹಾಕೋರೆ. ಇಂಥ ಸರ್ಕಾರ, ಇಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಜನರ ಕಷ್ಟಕ್ಕೆ ಕೇಳುವಂತ MLA ಎಲ್ಲ, ಒಬ್ಬ ಮಿನಿಸ್ಟರ್ ಇಲ್ಲ. IPL ಟಿಕೆಟ್ ಕೊಡು ಅಂತ ಕೇಳ್ತಿರಲ್ವ ಸ್ಪೀಕರ್ಗೆ, ಡೆಪ್ಯೂಟಿ ಚೇರ್ಮನ್ಗೆ ಮತ್ತೆ ಸ್ಪೀಕರ್ಗೆ? ನಾಚಿಕೆ ಇಲ್ದಿರ ಭಿಕ್ಷೆ ಬೇಡ್ತೀರಾ? ಆ ರೀತಿ ಭಿಕ್ಷೆ ಬೇಡೋದಕ್ಕಿಂತ ನಮ್ಮನ್ನೇ ಕೇಳಿದ್ರೆ ಒಂದ್ 2 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿ 7 ಕೋಟಿ ಜನ 10 ರೂಪಾಯಿ ಹಾಕಿದ್ರೆ ನಾವೇ ನಿಮ್ಗೆ ಟಿಕೆಟ್ ಕೊಡ್ತಾ ಇದ್ವಿ. ಅಲ್ಲಿ ಹೋಗಿ ಬಿದ್ದು ಸಾಯ್ಬೋದಾಗಿತ್ತು. ಅಂದ್ರೆ ನಿಮ್ಗೆ IPL ಟಿಕೆಟ್ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಎಷ್ಟೆಷ್ಟು ಸಮಸ್ಯೆಗಳಿದೆ, ಎಷ್ಟು 1000 ಸಮಸ್ಯೆಗಳಿದೆ ನಿಮ್ಮ ಆಡಳಿತದಲ್ಲಿ. ನಿಮ್ಗಳಿಗೆ ಓಟ್ ಹಾಕಿ ಜನ ಎಷ್ಟು ಸಮಸ್ಯೆಗಳಿದ್ದಾರೆ. ಎಲ್ಲ ಬೆಲೆ ಏರಿಕೆ ಮಾಡಿದ್ರ, ತಿನ್ನೋ ಹಣ್ಣೆಲ್ಲ ವಿಷ ಮಾಡಿಟ್ಟಿದ್ರ, ಅನ್ನ ವಿಷ ಮಾಡಿಟ್ಟಿದ್ರ, ನೀರಿನ ವಿಷ ಮಾಡಿಟ್ಟಿದ್ರ, ಇಡೀ ವ್ಯವಸ್ಥೆಯನ್ನೇ ನೀವು ವಿಷ ಮಾಡಿಟ್ಟಿದ್ರ. ಆಮೇಲೆ ವಂಶ ಪಾರಂಪರವಾಗಿ ಟಿಕೆಟ್ಗಳನ್ನ ಕೊಟ್ಕೊಂಡು ನಿಮ್ ಕೈಯಲ್ಲಿ ಅಧಿಕಾರ ಇಟ್ಕೊಂಡಿದ್ರ. ಒಂದ್ ಸಮಯ ಬರುತ್ತೆ, ದೇರ್ ಈಸ್ ಅ ಟೈಮ್ ವೇರ್ ಆಲ್ ದಿಸ್ ಪೀಪಲ್ ವಿಲ್ ಲೂಸ್. ನೀವುಗಳು ನಾಶ ಆಗೋಂತ ಹಾಗೆ ಆಗ್ತೀರಾ, ಖಂಡಿತ ಆಗ್ಲೇಬೇಕು. ಯು ಶುಡ್ ಬಿ ಡೆಸ್ಟ್ರಾಯ್ಡ್. ಯಾಕೆ ಅಂತಂದ್ರೆ ಈ ಸಿಸ್ಟಮ್, ಈ 7 ಕೋಟಿ ಜನ ಬದುಕಿರ್ಬೇಕು ಅಂತಂದ್ರೆ
ಸಾಮಾನ್ಯ ಜನರ ಕೈಗೆ ಅಧಿಕಾರ ಬರಬೇಕು, ಈ ವಂಶ ಪಾರಂಪರ್ಯ ಆಡಳಿತ ನಿಲ್ಲಬೇಕು, ಈ ದುರಾಂಕಾರ, ಈ ದುರ್ಬುದ್ಧಿ, ಆಮೇಲೆ ಓಟ್ ಹಾಕಿರೋರು ನಾವು ಕಣೋ, ತೆರಿಗೆ ಕಟ್ಟೋರು ನಾವು, ನೀವೇನು ಅಲ್ಲ, ನೀವು ಸಾಮಾನ್ಯ ಜನರ ಮುಂದೆ ನೀವೆಲ್ಲ ಪ್ರಜಾ ಸೇವಕರು, ಆಸ್ ಪರ್ ದ ಲಾ ನೀವೆಲ್ಲ ಸೇವಕರು, ನೀವುಗಳು ಬಾಳೋ ನೀವುಗಳು ಮಾಡೋ ಡೀಲ್ಗಳು, ನೀವು ನಡ್ಕೊಳ್ಳೋಂತ ರೀತಿ, ಆ ಅಸೆಂಬ್ಲಿ ಮೊನ್ನೆ ಅಶೋಕ ಬೇಡ್ಬಿಟ್ಟ, ಆ ಮುನ್ರತ್ನ ಕೇಸಲ್ಲಿ ಭಿಕ್ಷೆ ಬೇಡ್ಬಿಟ್ಟ, ನಾನೊಬ್ಬ ವಿರೋಧ ಪಕ್ಷದ ನಾಯಕ ಬೇಡ್ಬಿಟ್ಟ ಹಿಂಗೆ, ಅಯ್ಯೋ ನನ್ನ ಹೆಸರು ಹೇಳಕ್ ಹೋಗ್ಬೇಡಿ ಅಂತ. ಈ ರೀತಿಯ ಪರಿಸ್ಥಿತಿನಲ್ಲಿ ಇವತ್ತಿನ ಅಸೆಂಬ್ಲಿ, ಇವತ್ತಿನ ರಾಜಕೀಯ ನಡೀತಾ ಇದೆ. ಬಟ್ ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್, ಬದಲಾವಣೆ ಜಗದ ನಿಯಮ ಆಗ್ಲೇಬೇಕಾಗಿದೆ. ವಿ ನೀಡ್ ಎ ಚೇಂಜ್. ಯಾಕೆಂತಂದ್ರೆ ಬರೀ ಇಲ್ಲಿ 224 MLA ಅವ್ರ ಕುಟುಂಬ ಇಲ್ಲ, 7 ಕೋಟಿ ಜನ ಇದ್ದೀವಿ ನಾವು ಈ ಕರ್ನಾಟಕದಲ್ಲಿ ಜೀವನ ಮಾಡ್ತಂತರು, ನಾನಾ ಜಾತಿ, ನಾನಾ ಭಾಷೆ, ನಾನಾ ಧರ್ಮಗಳಲ್ಲಿ ನಂಬಿಕೆ ಇಟ್ಟಿಂತರು ಅಂತವ್ರು. ಆದ್ರೂ ಕೂಡ ನಮ್ಮ ಈ 7 ಕೋಟಿ ಜನರಿಗೂ ಕೂಡ ಸಂಸಾರ ಇದೆ, ಅವ್ರ ಫ್ಯಾಮಿಲಿ ಇದೆ. 7 ಕೋಟಿ ಜನರ ನಂಬಿಕೆನ, ಭವಿಷ್ಯವನ್ನ 224 ಜನ ನೀವು ನಿರ್ಧಾರ ಮಾಡ್ತೀವಿ ಅಂತಂದ್ರೆ ನಿಮ್ಮಲ್ಲಿ ಎಷ್ಟು ಒಂದು ಪಾವಿತ್ಯತೆ ಇರಬೇಕು. ಉಳಿದಿದೆಯಾ? ಪಾವಿತ್ಯತೆ ಇಲ್ಲ, ಪಾವಿತ್ಯತೆ ಅನ್ನೋದಿಲ್ಲ. ಬರೀ ಲೂಟಿಕೋರತನ, ಬರೀ ಭ್ರಷ್ಟಾಚಾರ, ಬರೀ ನೆಪೋಟಿಸಮ್, ಇಟ್ಸ್ ಇನ್ ಯೋರ್ ಬ್ಲಡ್, ನಿಮ್ಮ ಬ್ಲಡ್ ಗಳು ಇಳ್ಕೊಂಡಿದೆ. ಅದನ್ನ ಖಂಡಿತವಾಗಿ ನಾನು ಹೇಳಕ್ಕೆ ಏನೂ ಸಮಸ್ಯೆ ಇಲ್ಲ. ಯಾಕೆ ಅಂತಂದ್ರೆ ಕಳೆದ 20 ವರ್ಷದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯದಿಂದ ದೊಡ್ಡ ಮಟ್ಟಕ್ಕೆ ಈ ಒಂದು ಹೋರಾಟ ನನ್ನನ್ನು ಬೆಳೆಸಿದೆ. ನನಗೆ ನೇರವಾಗಿ ಹೇಳಕ್ಕೆ ನನಗೇನು ಸಮಸ್ಯೆ ಇಲ್ಲ. ನೀವು ಉರ್ಕೊಂಡ್ರು ಕೂಡ ನನಗೇನು ಸಮಸ್ಯೆ ಇಲ್ಲ. ಒಂದಂತೂ ನಿಜ, 2028 ವಿಲ್ ಬಿ ಎ ಡಿಕ್ಲೈನ್. ನೀವು ಈ ವಂಶ ಪಾರಂಪರ್ಯದ ಆಡಳಿತ, ಈ ದುರಂಕಾರದ ಆಡಳಿತ, ಈ ಭ್ರಷ್ಟಾಚಾರದ ಆಡಳಿತ, ಈ ಡ್ರಗ್ಗಳನ್ನ ಮಾರ್ಕೊಂಡು ಕರ್ನಾಟಕವನ್ನ ನಾಶ ಮಾಡಿದ್ದು, ಈ ಟೋಲ್ಗೇಟ್ಗಳಿಂದ ನೀವು ನಾಶ ಮಾಡಿದ್ದು, ಭ್ರಷ್ಟಾಚಾರದಿಂದ ಮಾಡಿದ್ದು, ರೇಪ್ಗಳು ಮಾಡ್ಕೊಂಡು, ಕ್ರೈಮ್ಗಳು ಮಾಡ್ಕೊಂಡು, ರೌಡಿಸಮ್ಗಳನ್ನ ಮಾಡ್ಕೊಂಡು ನೀವು ಮಾಡಿರುವಂತ ಒಂದೊಂದು ಕೆಲಸ ಏನಿದೆ, ಟುಡೇ ವಿ ಆರ್ ಇನ್ ದ ಪಿಟ್. ನಾವುಗಳ ಹಳ್ಳದಲ್ಲಿ ಬಿದ್ದಿದ್ದೀವಿ. ಬಟ್ ಹೇಳಿದ್ನಲ್ಲ, 2028 ನಿಮ್ಮಪ್ಪನ ಮನೆ ರಾಜಕೀಯ ಅಲ್ಲ. ವಿ ವಿಲ್ ಶೋ ದ ಪವರ್ ಆಫ್ ಪೊಲಿಟಿಕ್ಸ್. ವಿ ವಿಲ್ ಶೋ ದ ಪವರ್ ಆಫ್ ಈ ದೇಶದ ಸಂವಿಧಾನದ ಕೆಳಗಡೆ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಏನಾದ್ರು ಒಂದು ಬದಲಾವಣೆ ಮಾಡಬಹುದು, ಆ ಬದಲಾವಣೆ ಜೀವನ ಮಾಡಬಹುದು, ಅದರಿಂದ ಬದುಕಬಹುದು ಅಂತ ತೋರಿಸುವಂತ ವ್ಯವಸ್ಥೆಯನ್ನ ಮಾಡಬೇಕಾದಂತ ಅವಶ್ಯಕತೆ ಇದೆ. ವಿ ವಿಲ್ ಡೂ ಇಟ್. ವಿ ವಿಲ್ ನಾಟ್ ಸಪೋರ್ಟ್ ಆಲ್ ದಿಸ್ 3 ಪಾರ್ಟೀಸ್. ನೀವು ನಾಶವಾಗಿ ಹೋಗ್ಬೇಕು. ನೀವು 3 ಪಾರ್ಟಿಯವರು ಯಾರ್ಯಾರು ವಂಶ ಪಾರಂಪರ್ಯವಾಗಿ ನೀವು, ನಿಮ್ಮಪ್ಪ, ನಿಮ್ಮ ಮಕ್ಕಳು ನೀವು ನಾಶವಾಗಿ ಹೋಗ್ಬೇಕು. ಆವತ್ತೇ ಕರ್ನಾಟಕ ಬದುಕೋದು. ಅಲ್ಲಿವರೆಗೂ ಈ ಕರ್ನಾಟಕ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಬಿಜೆಪಿಗೆ ಕಾಂಗ್ರೆಸ್ ಆಲ್ಟರ್ನೇಟಿವ್ ಅಲ್ಲ, ಕಾಂಗ್ರೆಸ್ಗೆ ಬಿಜೆಪಿ ಆಲ್ಟರ್ನೇಟಿವ್, ಇವೆರಡಕ್ಕೂ JDS ಆಲ್ಟರ್ನೇಟಿವ್ ಅಲ್ಲ. ಯಾಕೆ ಅಂತಂದ್ರೆ ನೀವು 3 ಪಕ್ಷದವ್ರಿಗೆ ಹೊಟ್ಟೆ ತುಂಬಿದೆ. ಇನ್ನೊಂದು 10 ತಲೆಮಾರ್ಗೋಗಷ್ಟು ದುಡ್ಡುಗಳನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ. ಇವತ್ತಿನ ಸಾಮಾನ್ಯ ಜನರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಬೆಳಗ್ಗೆ ಖರ್ಚು ಮಾಡಿದ್ರೆ ಸಾಯಂಕಾಲಕ್ಕೆ ಇರುತ್ತಲ್ಲ ಗೊತ್ತಿಲ್ಲ. ಓಕೆ, ಏನೋ ಎಲ್ಲಾ ವಿಚಾರಗಳು ಏನಂತ ಬಿ ಅಲರ್ಟ್, ಡೋಂಟ್ ಗೆಟ್ ಫೂಲ್ಡ್. ಇವರ ಭಾಷಣಗಳನ್ನ ಕೇಳ್ಕೊಂಡು ನೀವು ಯಾರು ಕೂಡ ದಡ್ರಾಗಬೇಡಿ. ವಿ ನೀಡ್ ಟು ಬಿ ಅಲರ್ಟ್. ಅಟ್ಲೀಸ್ಟ್ ಈ ದಾವಣಗೆರೆ ಮತ್ತೆ ಈ ಬಾಗಲಕೋಟೆನಲ್ಲಿ ಈ ವಂಶ ಪಾರಂಪರವಾದಂತ ಆಡಳಿತವನ್ನ ಸೋಲಿಸಿ, ಎನ್ಶ್ಯೂರ್ ದೇ ಲೂಸ್. ಅವ್ರ ಸೋಲಲ್ಲಿ ಪ್ರಜಾಪ್ರಭುತ್ವ ಗೆಲುವಿದೆ, ಸಾಮಾನ್ಯ ಜನರು ಗೆಲುವಿದೆ ಅಂತ ಈ ಮೂಲಕ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಅಂಡ್ ಥ್ಯಾಂಕ್ಸ್ ಅ ಲಾಟ್. ಬೆಳೆಸಿದಿರಾ ಬೆಳೆಸಿದಿರಾ ನನ್ನನ್ನ. ಓಕೆ, ದೊಡ್ಡ ಮಟ್ಟಕ್ಕೆ ಬೆಳೆಸಿದಿರಾ. ನಿಮ್ಮನ್ನ ತಿಂದಿರಾ ಅಂತೂ ಬಿಡಲ್ಲ ನಾನು. ಐ ವಿಲ್ ಸ್ವ್ಯಾಲೋ. ಥ್ಯಾಂಕ್ಸ್ ಅ ಲಾಟ್.